ಪಂಚರಾಜ್ಯ ರಿಸಲ್ಟ್ ಕರ್ನಾಟಕದ ಮೇಲೂ ಎಫೆಕ್ಟ್. ಕರ್ನಾಟಕದಲ್ಲಿ ಸಂಪುಟ ಸರ್ಜರಿಗೆ ಬಿಜೆಪಿ ಚಿಂತನೆ. ಪಂಚರಾಜ್ಯ ಫಲಿತಾಂಶದಿಂದ ಬಿಜೆಪಿಯಲ್ಲಿ ಹೊಸ ಹುಮ್ಮಸ್ಸು ಬಂದಿದೆ. ಪಂಚರಾಜ್ಯ ರಿಸಲ್ಟ್ ಕರ್ನಾಟಕದ ಮೇಲೂ ಕೂಡ ಎಫೆಕ್ಟ್ ಬೀರುತ್ತಾ? ಕರ್ನಾಟಕದಲ್ಲಿ ಸಂಪುಟ ಸರ್ಜರಿಗೆ ಬಿಜೆಪಿ ಚಿಂತನೆ ನಡೆಸಿದೆ. ಪಂಚರಾಜ್ಯ ಫಲಿತಾಂಶದಿಂದ ಬಿಜೆಪಿಯಲ್ಲಿ ಹೊಸ ಹುಮ್ಮಸ್ಸು ಮೂಡ್ತಾ ಇದೆ. ಸಂಪುಟ ವಿಸ್ತರಣೆ ಬದಲು ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲೂ ಗುಜರಾತ್ ಮಾಡೆಲ್ ಅನುಷ್ಠಾನವಾಗುತ್ತಾ? 2023ರ ಚುನಾವಣೆ ಗೆಲ್ಲೋದಕ್ಕೆ ಈಗಿನಿಂದಲೇ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಪಂಚರಾಜ್ಯ ರಿಸಲ್ಟ್ ಬಂದಾಗಿದೆ. ಬಿಜೆಪಿ ರಣಕೇಕೆ ಹಾಕಿದೆ. ಬಿಜೆಪಿಯ ಈ ಗೆಲುವು ಕರ್ನಾಟಕದ ಮೇಲೂ ಕೂಡ ಎಫೆಕ್ಟ್ ಬೀಳುತ್ತಾ? ಕರ್ನಾಟಕದಲ್ಲಿ ಸಂಪುಟ ಸರ್ಜರಿಗೆ ಬಿಜೆಪಿ ಚಿಂತನೆ ನಡೆಸಿದೆ. 2023ರ ಚುನಾವಣೆಯನ್ನ ಗೆಲ್ಲೋದಕ್ಕೆ ಈಗಿನಿಂದಲೇ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಬದಲು ಪುನರ್ರಚನೆ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಗುಜರಾತ್ ಮಾಡೆಲ್ ಅನುಷ್ಠಾನಕ್ಕೆ ತರಲಾಗುತ್ತಾ ಕರ್ನಾಟಕದಲ್ಲಿ? ಇದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಪಂಚರಾಜ್ಯ ಫಲಿತಾಂಶದಿಂದ ಬಿಜೆಪಿಯಲ್ಲಿ ಒಂದು ಹೊಸ ಹುಮ್ಮಸ್ಸು ಬಂದಿದೆ. ಪಂಚರಾಜ್ಯ ರಿಸಲ್ಟ್ ಈಗಾಗಲೇ ಹೊರಬಿದ್ದಿದೆ. ಕರ್ನಾಟಕದ ಮೇಲೂ ಕೂಡ ಇದರ ಎಫೆಕ್ಟ್ ಬೀಳುತ್ತಾ? ಕರ್ನಾಟಕದಲ್ಲಿ ಸಂಪುಟ ಸರ್ಜರಿಗೆ ಬಿಜೆಪಿ ಚಿಂತನೆ ನಡೆಸಿದೆ. ಹಿಂದೆಯೇ ಸಂಪುಟ ಸರ್ಜರಿ ನಡೆಸೋದಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿತ್ತು. ಆದರೆ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಕಾರಣ ಪಂಚರಾಜ್ಯ ಚುನಾವಣೆ ಹಿನ್ನೆಲೆ. ಪಂಚರಾಜ್ಯ ಚುನಾವಣೆ ಮುಗಿಲಿ, ರಿಸಲ್ಟ್ ಬರಲಿ, ಅದಾದ ನಂತರ ಇದರ ಬಗ್ಗೆ ಚರ್ಚೆ ಅಂತ ಹೈಕಮಾಂಡ್ ಹೇಳಿ ಕಳಿಸಿತ್ತು. ಈಗ ಪಂಚರಾಜ್ಯ ರಿಸಲ್ಟ್ ಬಂದ ನಂತರ ಸಂಪುಟ ಸರ್ಜರಿಗೆ ಬಿಜೆಪಿ ಲೆಕ್ಕಾಚಾರ ಹಾಕ್ತಾ ಇದೆ. ಹಾಗಾದ್ರೆ ಆ ಲೆಕ್ಕಾಚಾರ ಏನ್ ಗೊತ್ತಾ? ಪಂಚರಾಜ್ಯ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ರಿಸಲ್ಟ್ ಬಂದಿದೆ. ಗುಜರಾತ್ ಅಥವಾ ಉತ್ತರಾಖಂಡ್ ಪ್ರಯೋಗದ ಬಗ್ಗೆ ಚರ್ಚೆ. ಪಂಚರಾಜ್ಯ ರಿಸಲ್ಟ್ ಕರ್ನಾಟಕದ ಮೇಲೆ ಯಾವ ರೀತಿಯಾದಂತಹ ಎಫೆಕ್ಟ್ ಕೊಡಬಹುದು? ಈಗಾಗಲೇ ಸಂಪುಟ ಸರ್ಜರಿಗೆ ಚಿಂತನೆ ನಡೀತಾ ಇದೆ. ಮತ ತಂದು ಕೊಡುವಂತಹ ಮುಖಗಳಿಗೆ ಮಂತ್ರಿ ಸ್ಥಾನ ಫಿಕ್ಸ್. ಸಂಪುಟದಲ್ಲಿರೋ ಹಿರಿಯ ಸಚಿವರಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಇದೆ. ಹೊಸ ಮುಖಗಳಿಗೆ, ಅದು ಕೂಡ ಗೆಲುವನ್ನ ತಂದುಕೊಡುವಂತಹ ಮುಖಗಳಿಗೆ ಮಣೆ ಹಾಕುವಂತಹ ಸಾಧ್ಯತೆ. 2 ಬಾರಿ ಮಂತ್ರಿ ಆದವರಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಈಗಾಗಲೇ 2 ಬಾರಿ ಮಂತ್ರಿಗಿರಿಯನ್ನ ಅಲಂಕರಿಸಿರೋರನ್ನ ಕೈಬಿಟ್ಟು ಉಳಿದವರಿಗೆ, ಹೊಸಬರಿಗೆ ಮಂತ್ರಿ ಸ್ಥಾನವನ್ನ ಕೊಡೋದ್ರ ಬಗ್ಗೆ ಚಿಂತನೆ ಆಗ್ತಾ ಇದೆ. ಜಾತಿ, ಪ್ರಾದೇಶಿಕ ವರ್ಚಸ್ಸು ಇರೋ ಮುಖಗಳಿಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ. ಹೊಸ ಮುಖಗಳಿಗೆ ಅವಕಾಶ ನೀಡೋದಕ್ಕೆ ಸಂಘ ಪರಿವಾರ ಸೂಚನೆ ಕೊಟ್ಟಿದೆ. ಈ ತಿಂಗಳ ಅಂತ್ಯಕ್ಕೆ ಸಂಪುಟ ಸರ್ಜರಿಗೆ ಚಾಲನೆ ಸಿಗುವಂತಹ ಸಾಧ್ಯತೆ ಇದೆ. ಪಂಚರಾಜ್ಯ ಚುನಾವಣೆ, ಅದರ ರಿಸಲ್ಟ್ ಬಗ್ಗೆಯೇ ಇಲ್ಲಿ ತನಕ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಈಗ ಅವೆಲ್ಲವೂ ಮುಗಿದಿರೋದ್ರಿಂದ ನೆಕ್ಸ್ಟ್ ಕರ್ನಾಟಕದ ಮೇಲೆ ಗಮನ ಹರಿಸಲಾಗುತ್ತೆ. ಜಾತಿ, ಪ್ರಾದೇಶಿಕ ವರ್ಚಸ್ಸು ಇರೋ ಮುಖಗಳಿಗೆ ರಾಜ್ಯದಲ್ಲಿ ಮಣೆ ಹಾಕಲಾಗುತ್ತಾ? ಈಗಾಗಲೇ ಕೇಳಿಬರ್ತಾ ಇರುವಂತಹ ಮಾತು ಅಂದ್ರೆ ಹೊಸ ಮುಖಗಳಿಗೆ ಅವಕಾಶ ನೀಡಬೇಕು ಅಂತ ಸಂಘ ಪರಿವಾರ ಕೂಡ ಈ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಈ ತಿಂಗಳ ಅಂತ್ಯಕ್ಕೇನೆ ಸಂಪುಟ ಸರ್ಜರಿಗೆ ಚಾಲನೆ ಸಿಗುವಂತಹ ಸಾಧ್ಯತೆ ಇದೆ. ಈಗಾಗಲೇ 1-2 ತಿಂಗಳು ಡಿಲೇ ಆಗಿ ಹೋಗಿದೆ. ಕಾದು ಕೂತಿದ್ದಾರೆ ಈ ಬಾರಿಯಾದ್ರೂ ಸಂಪುಟದಲ್ಲಿ ಅವಕಾಶ ಸಿಗತ್ತಾ ಅಂತ. ಹಾಗಾಗಿ ಈಗ ತಿಂಗಳ ಅಂತ್ಯಕ್ಕೆ ಈ ಕುರಿತಂತೆ ಸಾಕಷ್ಟು ಬೆಳವಣಿಗೆ ಆಗುವಂತಹ ಚಾನ್ಸಸ್ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಸಂಪುಟ ಸರ್ಜರಿ ಹಿಂದೆ ಬಹಳಷ್ಟು ಟೈಮ್ ಈ ಮಾತು ಕೇಳಿ ಬಂದಿತ್ತು. ಆದ್ರೆ ಪಂಚರಾಜ್ಯ ಎಲೆಕ್ಷನ್ ಮೇಲೆ ಹೈಕಮಾಂಡ್ ಗಮನ ಇಟ್ಟಿದ್ರಿಂದ ಎಲ್ಲ ಮುಗಿಲಿ ಆಮೇಲೆ ನೋಡೋಣ ಅಂತ ಹೇಳಿ ಕಳಿಸಿದ್ರು. ಆದ್ರೆ ಈಗ ಅಟ್ ಎನಿ ಕಾಸ್ಟ್ ಸಂಪುಟ ಸರ್ಜರಿ ಆಗತ್ತೆ. ಯಾವಾಗಿಂದ ಶುರುವಾಗತ್ತೆ? ಏನೆಲ್ಲ ಆಗಬಹುದು? ನಿಶ್ಚಿತವಾಗಿ ಯಾಕೆಂದರೆ ಪಂಚರಾಜ್ಯ ಚುನಾವಣೆ ಇತ್ತು ಶ್ವೇತಾ. ಆ ಸಂದರ್ಭದಲ್ಲಿ ಒಂದಿಷ್ಟು ರಾಜ್ಯ ಬಿಜೆಪಿ ನಾಯಕರುಗಳು ದೆಹಲಿಗೆ ಹೋಗಿದ್ರು, ಶಾಸಕರು ದೆಹಲಿಗೆ ಹೋಗಿ ಲಾಬಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಸಂಪುಟದಲ್ಲಿ ಈ ಬಾರಿ ಆದರೂ ಸ್ಥಾನವನ್ನು ಪಡಿಬೇಕೊಳ್ಳುವಂಥ ನಿರೀಕ್ಷೆಯನ್ನು ಹೊತ್ತಂಥವರು. ಆದರೆ ಚುನಾವಣೆಯ ಬಿಸಿಯಲ್ಲಿದ್ದಂಥ ಕೇಂದ್ರ ನಾಯಕರು ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ಸಹಜವಾಗಿ ಚುನಾವಣೆಯ ಬಳಿಕ ಅಂದರೆ ರಿಸಲ್ಟ್ ಬಂದ ನಂತರದಲ್ಲಿ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಅಥವಾ ಪುನರಚನೆಯ ಬಗ್ಗೆ ಒಂದು ಮಹತ್ವದ ಹೆಜ್ಜೆಯನ್ನು ಇಡಬಹುದು ಎನ್ನುವಂಥ ನಿರೀಕ್ಷೆ ಇತ್ತು. ಅದರ ಪ್ರಕಾರವಾಗಿ ನಿನ್ನೆಯಿಂದಲೇ ಕೂಡ ಶಾಸಕರುಗಳೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಆದಷ್ಟು ಶೀಘ್ರವಾಗಿ ಸಂಪುಟ ವಿಸ್ತರಣೆ ಆಗಬೇಕು. ಈ ಹಿಂದೆ ಅವಕಾಶ ಸಿಕ್ಕಂಥವರೆಲ್ಲರಿಗೂ ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನು ಕೊಡಬೇಕು. ಪ್ರತಿ ಬಾರಿಯೂ ಸರ್ಕಾರ ಬಂದಾಗೆಲ್ಲರೂ ಕೂಡ ಹಿರಿಯರೇ ಆಗ್ತಾ ಇದ್ದಾರೆ, ಮತ್ತೆ ಆದವರೇ ಮಂತ್ರಿಗಳಾಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಬಹಳ ನೇರವಾಗಿ ರೇಣುಕಾಚಾರ್ಯ ಅವರ ಆದಿಯಾಗಿ ಯತ್ನಾಳ್ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಆದರೆ ಈಗ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಂಡವಾದ ಗೆಲುವನ್ನು ಸಾಧಿಸಿದೆ. ಹಾಗಾಗಿ
BJP ಒಂದಿಷ್ಟು ಹೊಸ ಹೊಸ ಪ್ರಯೋಗಗಳನ್ನು ರಾಜ್ಯದಲ್ಲಿಯೂ ಮಾಡುತ್ತಾ ಅನ್ನುವಂಥದ್ದು ಈಗಿರುವಂಥ ಬಹಳ ದೊಡ್ಡ ಕುತೂಹಲ. ಯಾಕೆಂದರೆ ಗುಜರಾತ್ನಲ್ಲಿ ಹೊಸ ಮಾದರಿ ಅಂತಂದರು, ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟರು. ಹಾಗಾಗಿ ರಾಜ್ಯದಲ್ಲಿಯೂ ಕೂಡ ಈಗ ಒಂದಿಷ್ಟು ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡುವ ಜೊತೆಗೆ ಚುನಾವಣೆಯ ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಹೊಸ ಮುಖಗಳಿಗೆ ಯುವಕರ ಮತವನ್ನು ಸೆಳೆದು ಪಕ್ಷಕ್ಕೆ ಒಂದಿಷ್ಟು ವರ್ಚಸ್ಸನ್ನು ಹೆಚ್ಚು ಮಾಡಿಕೊಡುವಂಥ ಯಾವೆಲ್ಲ ಶಾಸಕರಿದ್ದಾರೆ ಅಂಥವರಿಗೆ ಅವಕಾಶವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಕೇಂದ್ರ BJP ಕೂಡ ಚಿಂತನೆ ನಡೆಸಿದೆ ಎನ್ನುವಂಥದ್ದು ಈ ಹಿಂದೆ ಕೂಡ ಚರ್ಚೆ ಆಗಿತ್ತು. ಆದರೆ ಈಗ ಯಾವಾಗ ಆಗಬಹುದು ಹಾಗಾದರೆ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಹೇಳುವಂಥ ಚರ್ಚೆಗಳು ಶುರುವಾಗಿದೆ. ಇನ್ನಷ್ಟೇ ವಿಸ್ತೃತವಾಗಿ ಅದಕ್ಕೆ ಕೇಂದ್ರ ನಾಯಕರು ಮತ್ತು ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಮಾತನಾಡಬೇಕಾಗಿದೆ. ಮುಖ್ಯಮಂತ್ರಿಗಳು ಇದೇ ತಿಂಗಳ 20ನೇ ತಾರೀಕು ದೆಹಲಿಗೆ ಹೋಗ್ತಾರೆ ಎನ್ನುವಂಥ ಸುದ್ದಿಯೂ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಈಗ ಪಂಚರಾಜ್ಯ ಚುನಾವಣೆಯ ಒಂದಿಷ್ಟು ರಿಸಲ್ಟ್ ಬಹಳ ಪಾಸಿಟಿವ್ ಆಗಿ BJPಗೆ ಬಂದಿರುವ ಹಿನ್ನೆಲೆಯಲ್ಲಿ ರಾಜ್ಯ BJPಯಲ್ಲಿ ಹೊಸದೊಂದು ಪ್ರಯೋಗಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಾ ಹೈಕಮಾಂಡ್ ಎನ್ನುವಂಥದ್ದು ಈಗಿರುವ ಪ್ರಶ್ನೆ. ನೀವು ಉತ್ತರ ಭಾರತದ ಒಂದಿಷ್ಟು ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ದಕ್ಷಿಣ ಭಾರತದಲ್ಲಿಯೂ ಕೂಡ BJP ಅದೇ ತೆರನಾದ ಪ್ರಯೋಗಗಳನ್ನು ಮಾಡಿದ ಉದಾಹರಣೆಗಳು ಬಹಳ ಕಡಿಮೆ. ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ರಾಜ್ಯ BJPಯಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಈ ಬಾರಿ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡ್ತಾರೆ. ಯಾರೆಲ್ಲ ಈಗ ಹಾಲಿ ಸಂಸದರಿದ್ದಾರೆ 11 ಜನರಿಗೆ ಈ ಬಾರಿ ಟಿಕೆಟ್ ಸಿಗೋ ಡೌಟ್ ಅನ್ನುವಂಥ ಚರ್ಚೆಗಳು ಬಹಳ ದೊಡ್ಡದಾಗಿ ಆಗಿತ್ತು. ಆದರೆ ಅದನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರೋದಕ್ಕೆ ಕೇಂದ್ರ BJP ಮನಸ್ಸನ್ನು ಮಾಡಿರಲಿಲ್ಲ. ಯಾಕೆಂದರೆ ಇಲ್ಲಿಯ ಪರಿಸ್ಥಿತಿ ಮತ್ತು ಇಲ್ಲಿಯ ರಾಜಕೀಯ ವಿಚಾರಧಾರೆಗಳು ಬೇರೆ. ಹಾಗಾಗಿ ಈ ಬಾರಿ ಈಗ ಪಂಚರಾಜ್ಯಗಳ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿ BJP ಪ್ರಚಂಡವಾದ ಗೆಲುವನ್ನು ಸಾಧಿಸಿರ್ಬೋದು. ಆದರೆ ಏಕಾಏಕಿ ಎಲ್ಲ ಹಿರಿಯರನ್ನು ಕೈಬಿಟ್ಟು ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಪಕ್ಷದಲ್ಲಿ ಒಂದು ರೀತಿಯ ಗೊಂದಲವನ್ನು ಮಾಡೋದಕ್ಕೆ ಹೈಕಮಾಂಡ್ ಕೈ ಹಾಕತ್ತಾ ಎನ್ನುವಂಥದ್ದು ಪ್ರಶ್ನೆ. ಯಾಕೆಂದರೆ ಈಗಾಗಲೇ ನಾಯಕತ್ವದ ವಿಚಾರವಾಗಿಯೂ ಶ್ವೇತಾ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಬೊಮ್ಮಾಯಿ ಅವರು ಕೈ ಇಳಿಬಿಡ್ತಾರೆ, ಬೇರೆಯವರು ಬರ್ತಾರೆ ಎನ್ನುವಂಥ ಗುಸುಗುಸುಗಳು ಇದ್ದಾವೆ. ಈ ಮಧ್ಯೆ ರಾಜ್ಯ ನಾಯಕರು ಇರಬಹುದು, ಕೇಂದ್ರ ನಾಯಕರು ನಾಯಕತ್ವ ಬದಲಾವಣೆ ಇಲ್ಲ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೂ ಕೂಡ BJPಯಲ್ಲಿ ಅಂಥದ್ದೊಂದು ಚರ್ಚೆಗಂತೂ ಫುಲ್ ಸ್ಟಾಪ್ ಬಿದ್ದಿಲ್ಲ ಶ್ವೇತಾ. ಹಾಗಾಗಿ ಈಗ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದ ನಂತರದಲ್ಲಿ ಏಪ್ರಿಲ್ ಮೊದಲ ವಾರದಲ್ಲಿ ಇದಕ್ಕೊಂದು ಪ್ರಕ್ರಿಯೆಗೆ ಚಾಲನೆ ಸಿಗಬಹುದು. ಹೊಸ ಮುಖಗಳಿಗೆ ಒಂದಿಷ್ಟು ಅವಕಾಶ ಸಿಗಬಹುದು. ಈಗಾಗಲೇ ನಾನು ಆರಂಭದಲ್ಲಿ ಹೇಳಿದಂತೆ ಯಾರೆಲ್ಲ ಹಿರಿಯ ಸಚಿವರಿದ್ದರು ಅವರು ಮತ್ತೆ ಮಂತ್ರಿಗಳಾಗ್ತಾ ಇದ್ದಾರೆ. ಅಂಥವರನ್ನು ಕೈಬಿಟ್ಟು ಅವರಿಗೆ ಪಕ್ಷ ಸಂಘಟನೆಯಲ್ಲಿ ಜವಾಬ್ದಾರಿಯನ್ನು ನೀಡಬಹುದು. ಹಾಗಾಗಿ ಯಾರೆಲ್ಲ ಈಗ ನಾವು ಆಕಾಂಕ್ಷಿಗಳ ಹೆಸರುಗಳನ್ನು ತೋರಿಸ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಜನ ಆದರೂ ಮಂತ್ರಿಗಳು ಆಗೋದು ನಿಶ್ಚಿತ ಅಂತ ಅನಿಸುತ್ತೆ. ಓಕೆ, ಈಗ ಆಗುವಂತಹ ಬದಲಾವಣೆ 2023ರ ಚುನಾವಣೆಗೆ ಪೂರಕವಾಗಿ ಆಗುವಂತಹ ಬದಲಾವಣೆ. ಆದರೆ ಹಳಬರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋದು ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗುತ್ತಾ ಹಾಗಾದ್ರೆ ಪಕ್ಷದಲ್ಲಿ ಅಂತ? ಯಾಕಂದ್ರೆ ಈಗಾಗಲೇ ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ, ಸಂಪುಟ ವಿಸ್ತರಣೆ ಅಲ್ಲ ಪುನರ್ರಚನೆ ಅಂತ. ಹಾಗಾಗಿ ರಾಜ್ಯ BJP ಯಾವುದರಲ್ಲಿ ಉತ್ಸಾಹ ತೋರ್ತಾ ಇದೆ? ಪುನರಚನೆಯನ್ನು ಮಾಡಬೇಕು ಅನ್ನುವಂಥದ್ದು ಈಗಿರುವಂಥ ಶಾಸಕರ ಅಭಿಪ್ರಾಯ. ಯಾಕೆಂದರೆ ಈಗ ಅಭಿವೃದ್ಧಿ ವಿಚಾರ ಇರಬಹುದು. ಹಾಗೆ ನಾನು ಆರಂಭದಲ್ಲಿ ಹೇಳಿದೆ, ಪ್ರತಿ ಬಾರಿಯೂ ಹಿರಿಯರಿಗೆ ಅವಕಾಶ ಸಿಗುತ್ತೆ, ನಮಗೆ ಯಾವಾಗ ಅವಕಾಶ ಸಿಗುವುದು ಅನ್ನುವಂಥ ಪ್ರಶ್ನೆಯನ್ನು ಬಹಳ ನೇರವಾಗಿ ಮಾಡ್ತಾ ಇದ್ದಾರೆ. ನೀವು ಕೇಳ್ತಾ ಇದ್ರಿ ಒಂದಿಷ್ಟು ಗೊಂದಲ ಆಗಬಹುದು ಅಂತ. ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರಚನೆಯ ವಿಚಾರ ಬಂದಾಗೆಲ್ಲವೂ ಕೂಡ ಗೊಂದಲ ಆಗೇ ಆಗುತ್ತೆ. ಆದರೆ ಈ ಬಾರಿ ಪಂಚರಾಜ್ಯ ಚುನಾವಣೆಯಲ್ಲಿ BJPಯ ಈ ಜಯಬೇರಿಯನ್ನು ನೋಡ್ತಾ ಹೋದಾಗ ಪಕ್ಷದಲ್ಲಿ ಒಂದಿಷ್ಟು ಅಸಮಾಧಾನವನ್ನು ಹುಟ್ಟುಹಾಕೋದಕ್ಕೆ ಅಥವಾ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶವನ್ನು ಕೇಂದ್ರ BJP ಮಾಡಿಕೊಡುವ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದರೆ ಈ ಒಂದು ಚರ್ಚೆ ಇದೆ ಶ್ವೇತಾ, ಹಾಲಿ ಯಾರೆಲ್ಲ ಕೆಲವೊಂದಿಷ್ಟು ಹಿರಿಯ ಸಚಿವರಿದ್ದಾರೆ ಅವ್ರನ್ನ ಕೈ ಬಿಡ್ತಾರೆ ಎನ್ನುವುದರ ಜೊತೆಗೆ ವಲಸೆ ಬಂದಿರುವಂಥವ್ರನ್ನು ಕೂಡ ಕೆಲವೊಂದು ಪ್ರಮುಖ ಹೆಸರುಗಳು ಚರ್ಚೆ ಆಗ್ತಿದೆ. ಒಂದಿಬ್ಬರನ್ನಾದರೂ ಕೈ ಬಿಟ್ಟು ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಎನ್ನುವಂಥ ಚರ್ಚೆಯೂ ಕೂಡ ಇದೆ. ತಾವು ಹೇಳಿದಂತೆ ಸಹಜವಾಗಿ ನೋಡಿ, ಯಾರು ವಲಸೆ ಬಂದು BJPಯಲ್ಲಿ ಈಗ ಗೆದ್ದು ಅವರಿಗೆ ಕೆಲವರಿಗೆ ಮಂತ್ರಿ ಆಗೋದಕ್ಕಾಗಿಲ್ಲ. ನಾಗೇಶ್ ಇರಬಹುದು, ಹಾಗೆಯೇ ಶಂಕರ್ ಇರಬಹುದು, ಇನ್ನೂ ಕೂಡ ಅವರು ಮಂತ್ರಿ ಆಗೋಕ್ಕಾಗಿಲ್ಲ. ನಾಗೇಶ್ ಬೇರೆ ಕಾರಣಕ್ಕೋಸ್ಕರ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲಾಗಿತ್ತು. ಶಂಕರ್ ಅವರಿಗೆ ಒಂದು ಆಶ್ವಾಸನೆಯನ್ನು BS ಯಡಿಯೂರಪ್ಪನವರೇ ಕೊಟ್ಟಿದ್ರು. ಆದರೆ ಈವರೆಗೂ ಕೂಡ ಅವರಿಗೆ ಮಂತ್ರಿ ಆಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಇಂಥದ್ದೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ರಾಜ್ಯ BJP ಇರ್ಬೋದು, ಕೇಂದ್ರ BJP ಎಲ್ಲೂ ಕೂಡ ಗಲಾಟೆ ಆಗದ ರೀತಿಯಲ್ಲಿ ನಿಭಾಯಿಸಿಕೊಂಡು ಬಂದಿದೆ. ಈಗ ದೊಡ್ಡ ಟಾಸ್ಕ್ ಅಂತ ಹೇಳಿದ್ರೆ ಚುನಾವಣೆಯ ವರ್ಷ ಇದೆ. ಹಾಗಾಗಿ ಪಕ್ಷದ ಸಂಘಟನೆಯ ಜೊತೆಗೆ ಸಹಜವಾಗಿ ಯಾರೆಲ್ಲ ಯುವ ಮುಖಗಳಿಗೆ ಅವಕಾಶವನ್ನು ಕೊಟ್ಟಾಗ ಹೊಸ ಮತದಾರರು ಯುವಕರು BJP ಕಡೆಗೆ ಹೆಚ್ಚಿನ ಒಲವನ್ನು ತೋರಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಭಾಷಣದಲ್ಲಿ ಮಾತನಾಡುವಾಗ ಅಂದರೆ ಮೊದಲ ಬಾರಿಗೆ ಮತದಾನ ಮಾಡುವವರಿಗೆ ನಾನು ಧನ್ಯವಾದ ಹೇಳ್ತೀನಿ ಹೇಳುವಂಥ ಮಾತುಗಳನ್ನು. ಹೀಗಾಗಿ ಇದೆಲ್ಲವೂ ಕೂಡ ಪರಿಗಣಿಸಿ ಒಂದು ಅವಕಾಶವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ಒಂದಿಷ್ಟು ಬದಲಾವಣೆ ಆಗಬಹುದು. ಸಹಜವಾಗಿ ಸಣ್ಣ ಪುಟ್ಟ ಗೊಂದಲಗಳಿರ್ತವೆ. ಆದರೆ ಈ ಪರಿಸ್ಥಿತಿಯಲ್ಲಿ ಅದೆಲ್ಲವನ್ನು ಕೂಡ ಕೇಂದ್ರ BJP ಮತ್ತು ರಾಜ್ಯ BJP ಬಹಳ ಯಶಸ್ವಿಯಾಗಿ ನಿಭಾಯಿಸಬಹುದು ಅಂತ ಅನ್ಸುತ್ತೆ ಈಗಿನ ವಾತಾವರಣವನ್ನು ನೋಡ್ತಾ ಹೋದಾಗ ಶ್ವೇತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.